ಏನೋ ನಾಟಕ ಕ್ರಿಯೇಟ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಅಲ್ಲಿ ಮಾತಾಡ್ತಿರೋ ನನ್ನ ಬೆಲ್ಲಿಂದ ನಿಂತ್ಕೊಂಡು ಜೋರಾಗಿ ಅರ್ಚಾಡ್ತಾ ಇದ್ದ. ಅಲ್ಲಿ ಕಿವಿಗೆ ಇದು ಹಾಕ್ಕೊಂಡಿದ್ದೀನಿ, ಸ್ಪಾಂಜ್ ಬರುತ್ತಲ್ಲ, ಫ್ಯಾಕ್ಟ್ರಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರಲ್ಲ ಅದು. ಹಾಗಿದ್ರು ಅದು ನನ್ನ ಕಿವಿಗೆ ಅವರು ಅರ್ಚಾಡಿದ್ದು ನನ್ನ ಕಿವಿ ಕೇಳಿಸ್ಬೇಕು, ಅಷ್ಟು ಜೋರಾಗಿ ನನ್ನ ಪಕ್ಕ ನಿಂತ್ಕೊಂಡು ಅರ್ಚಾಡ್ತಿದ್ದ. ಆ್ಯಕ್ಚುಲಿ ಬರಬೇಕಾದ್ರೆ ಎಂಟ್ರೆನ್ಸ್ ಹತ್ರದೇ ರಾಜೇಶ್ ಸ್ಕೂಟ್ರು ತೋರಿಸ್ತಾಯಿದ್ರು. ರಾಯಲ್ ಸ್ಕೂಟರ್ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಓಡಾಡೋಕ್ಕೆ ಬಿಡೋದಿಲ್ಲ ಅಂತ, ಅಂದರೆ ಗಾಡ್ ಆಲ್ ಟೆಸ್ಟೆಡ್ ವಿತ್ ಯು ಅಂತ. ಜೊತೆಗೆ ನಿನ್ನೆ ದೀಪು ಸಿಕ್ಕಿದ್ದೆ ಅಂಡರ್ ಪಾಸಲ್ಲಿ. ಯಾರೋ ದೀಪುನ ಅರೆಸ್ಟ್ ಮಾಡಿ ಟಿಕೆಟ್ ಇಲ್ಲದೆ ಟ್ರಾವೆಲ್ ಮಾಡ್ತಾಯಿದ್ದ ಅಂತ ಅರೆಸ್ಟ್ ಮಾಡಿ ಸೆಂಟ್ರಲ್ ಜೈಲಿಗೆ ಹಾಕಿದ್ರಂತೆ. ಸುಮಾರು ಒಂದು ವಾರನೋ 10 ದಿವಸನೋ ಇದ್ದು ಬಂದಿದ್ದಾನೆ ಪಾಪ. ಬರೀ ಟಿಕೆಟ್ ಇಲ್ಲದೆ ಬಂದಿದ್ದಕ್ಕೆ ಜೈಲಿಗೆ ಹಾಕ್ಬಿಟ್ಟಾರ ಅವನಿಗೆ. ಮತ್ತು 200 ರೂಪೀಸ್ ಇತ್ತು, ಫೈನ್ ಹಾಕ್ಬಿಟ್ಟು ಬಿಡ್ಬೋದಿತ್ತು. ಹೌದು, ಏನೋ ಗೊತ್ತಿಲ್ಲಪ್ಪ. ದುಡ್ಡು ಜೈಲಿಗೆ ಹೋಗಿದ್ದು ಬಂದೆ ನಾನು, ದುಡ್ಡು ಅವ್ರು ಪೊಲೀಸ್ ಕಿತ್ಕೊಂಡ್ರು ಅಂತ ಹೇಳ್ದ ಅವನು. ನನ್ನ ಹತ್ರ ಜೇಬಲ್ಲಿ ದುಡ್ಡಿದ್ದು ಪೊಲೀಸವರು ಕಿತ್ಕೊಂಡ್ರು, ದುಡ್ಡು ಕೊಡಿಲ್ದರೆ ಬೇರೆ ಯಾವ್ದಾದ್ರು ಕೇಸ್ ಪೇಟ್ಗಳು ಒಳಗೆ ಹಾಕ್ಸ್ಬಿಡ್ತೀನಿ ಅಂತ ಎದುರಿಸಿದ್ರು. ನನ್ನ ಹತ್ರ ಇದು 200 ರೂಪೀಸ್ ಅಷ್ಟೇ, 2,000 ಕೇಳಿದ್ರು. ನನ್ನ ಹತ್ರ ಇದ್ದು 200 ರೂಪೀಸ್ ಅಷ್ಟೇ ಅಂತ ಹೇಳ್ದ. ಮತ್ತು ಅಲ್ಲಿ ಟ್ರೈನಲ್ಲಿ ಗೊತ್ತಿತ್ತಲ್ಲ, ಆ ವ್ಯಕ್ತಿ ಕೈಯಲ್ಲಿ ಸಿಗುತ್ತೆ ಮೊಬೈಲ್ ಸ್ಟೋರ್, ಮೊಬೈಲ್ ಇಟ್ಕೊಂಡು ಹೋದ. ಅದೇ ನನ್ನ ಮೊಬೈಲ್ ಚಾರ್ಜ್ ಬರ್ತಿದೆಯಲ್ಲ, ಸೊ ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಎಲ್ಲ ಫುಲ್ ಚಾರ್ಜ್ ಇಲ್ಲಿ ಪೂರ್ತಿ ಖಾಲಿತ್ತು ಬಂದಾಗ. ಫಸ್ಟ್ ಸೆಕೆಂಡ್ ವೀಡಿಯೋ ಕವರ್ ಮಾಡ್ತಿರೋದ ಇಲ್ಲಿ.